ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಕ್ಲಾಸ್. ಇವತ್ತು ನಾವು ಈ ವಿಡಿಯೋದಲ್ಲಿ ಕ್ಯಾಟಗರೀಸ್ ಆಫ್ ಎಕ್ಸಂಪ್ಷನ್ ಆ ಟಾಪಿಕನ್ನು ಕಂಟಿನ್ಯೂ ಮಾಡೋಣ. ಇದೇ ಟಾಪಿಕ್ಕಿನ ಹಿಂದಿನ ಕ್ಲಾಸ್ನಲ್ಲಿ ನಾವು ಇಮ್ಮೂವೇಬಲ್ ಪ್ರಾಪರ್ಟಿ ರಿಲೇಟೆಡ್ ಎಕ್ಸಂಪ್ಷನ್ಸ್ಗಳನ್ನು ನೋಡಿದ್ವಿ. ಇವತ್ತು ಅದರಲ್ಲೇ ಫೈನಾನ್ಷಿಯಲ್ ಸರ್ವಿಸಸ್ ಆ್ಯಂಡ್ ಇಂಟರ್ಮೀಡಿಯರಿ ಪೂಲಿಂಗ್ ಸರ್ವಿಸಸ್ ಇವೆರಡನ್ನ ಇಲ್ಲಿ ಡಿಸ್ಕಸ್ ಮಾಡೋಣ. ಸೊ ಕ್ಯಾಟಗರೀಸ್ ಆಫ್ ಎಕ್ಸಂಪ್ಷನಲ್ಲಿ ನಾವು ಮೂರನ್ನು ನೋಡಿದ್ವಿ. ಒಂದು ಇಮ್ಮೂವೇಬಲ್ ಪ್ರಾಪರ್ಟಿ, ಸೆಕೆಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಮತ್ತು ಥರ್ಡ್ ಒನ್ ಇಂಟರ್ಮೀಡಿಯರಿ ಪೂಲಿಂಗ್ ಸರ್ವಿಸಸ್. ಸೊ ಇಮ್ಮೂವೇಬಲ್ ಪ್ರಾಪರ್ಟಿ ಅದು ಲ್ಯಾಂಡ್ ಆಗಿದ್ದರೆ, ಸೇಲ್ ಆಫ್ ಲ್ಯಾಂಡ್ ಆಗಿದ್ದರೆ, ಬಿಲ್ಡಿಂಗ್ ಆಗಿದ್ದರೆ ಅದು GST ಒಳಗಡೆ ಬರಲ್ಲ. ಯಾವಾಗ ಅಂತಂದರೆ CC ಕಂಪ್ಲೀಷನ್ CC ಅಂದರೆ ಕಂಪ್ಲೀಷನ್ ಸರ್ಟಿಫಿಕೇಟನ್ನು ತಗೊಂಡ ಮೇಲೆ ಅಥವಾ ಫಸ್ಟ್ ಆಕ್ಯುಪೆನ್ಸಿ ಆದಮೇಲೆ ಸೇಲ್ ಆಗಿದ್ದರೆ GST ಅಟ್ರ್ಯಾಕ್ಟ್ ಆಗಲ್ಲ. ಆದರೆ ಅದಕ್ಕಿಂತ ಮುಂಚೆ ಸೇಲ್ ಆಗಿದ್ದರೆ ಅಂದರೆ CCಗಿಂತ ಮುಂಚೆ ಅಥವಾ ಫಸ್ಟ್ ಆಕ್ಯುಪೆನ್ಸಿ ಆಗೋಕ್ಕಿಂತ ಮುಂಚೆ ಆಗಿದ್ದರೆ GST ಅಟ್ರ್ಯಾಕ್ಟ್ ಆಗುತ್ತೆ. ಸೊ ನಾವು ಇನ್ನೊಂದು ಏನು ನೋಡಿದ್ವು ಅಂದರೆ ಇಟ್ ವಾಸ್ ರಿಲೇಟಿಂಗ್ ಟು ಟ್ಯಾಕ್ಸಬಿಲಿಟಿ ಆಫ್ ಸರ್ವಿಸಸ್ ಆಫ್ ಇಮ್ಮೂವೇಬಲ್ ಪ್ರಾಪರ್ಟಿ. ಸರ್ವಿಸ್ ಟ್ಯಾಕ್ಸ್ ಮೊದಲು ಅಪ್ಲೈ ಆಗ್ತಾಯಿತ್ತು. ಇಮ್ಮೂವೇಬಲ್ ಪ್ರಾಪರ್ಟಿ ಸೇಲ್ ಆದಾಗ ಸರ್ವಿಸ್ ಟ್ಯಾಕ್ಸ್ ಅಪ್ಲೈ ಆಗ್ತಾಯಿತ್ತು. ಆದರೆ ಈಗ GST ಅಪ್ಲೈ ಆಗುತ್ತೆ. GST ಸರ್ವಿಸ್ ರಿಲೇಟೆಡ್ ಇಮ್ಮೂವೇಬಲ್ ಪ್ರಾಪರ್ಟಿ ಮೇಲೆ ಅಪ್ಲೈ ಆಗಬೇಕು ಅಂತಂದರೆ ಪ್ಲೇಸ್ ಆಫ್ ಸಪ್ಲೈ ಅಗೇನ್ ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಎಲ್ಲಿ ಈ ಸರ್ವಿಸ್ ಡೆಲಿವರ್ ಆಗಿರುತ್ತೋ ಅಲ್ಲಿ GST ಅಪ್ಲೈ ಆಗುತ್ತೆ. ಇದಿಷ್ಟು ನಾವು ಹಿಂದಿನ ಸೆಷನಲ್ಲಿ ನೋಡಿದ್ವಿ. ನಾವು ಕಮಿಂಗ್ ಟು ದ ಸೆಕೆಂಡ್ ಕ್ಯಾಟಗರಿ, ದಟ್ ಈಸ್ ಫೈನಾನ್ಷಿಯಲ್ ಸರ್ವಿಸಸ್. ಸೊ ಫೈನಾನ್ಷಿಯಲ್ ಸರ್ವಿಸಸ್ ಕವರ್ಸ್ ಬ್ಯಾಂಕಿಂಗ್ ಆಸ್ ವೆಲ್ ಆಸ್ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಇವು ಎರಡನ್ನೂ ಕೂಡ ಇದು ಕವರ್ ಮಾಡುತ್ತೆ. ಇವತ್ತಿನ ಮೇಜರ್ ಫೈನಾನ್ಷಿಯಲ್ ಸರ್ವಿಸಸ್ಸು ಬ್ಯಾಂಕಿಂಗ್ ಇಂಡಸ್ಟ್ರಿಯಿಂದ ಬರೋದ್ರಿಂದ ಸಾಕಷ್ಟು ಬ್ಯಾಂಕಿಂಗ್ ಇಂಡಸ್ಟ್ರಿ ಈಗ ಸರ್ವಿಸಸನ್ನು ಕಸ್ಟಮರ್ಸಿಗೆ ಕೊಡ್ತಾ ಇದೆ. ಅದು ಟ್ರೆಡಿಷ್ನಲ್ ಬ್ಯಾಂಕಿಂಗ್ ಸರ್ವಿಸ್ ಆಗಿರ್ಬೋದು, ಇನ್ಶೂರೆನ್ಸ್ ಏಜೆನ್ಸಿ ಸರ್ವಿಸಸ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ ಏಜೆನ್ಸಿ ಸರ್ವಿಸಸ್, ಈ ಥರ ಹೊಸ ಹೊಸ ಸರ್ವಿಸಸನ್ನು ಬ್ಯಾಂಕಿಂಗ್ ಇಂಡಸ್ಟ್ರಿ ಕಸ್ಟಮರ್ಸಿಗೆ ಕೊಡ್ತಾ ಬರ್ತಾ ಇದೆ. ಹಾಗಾಗಿ ನಾವು ಈ ಸರ್ವಿಸಸ್ ಫೈನಾನ್ಷಿಯಲ್ ರಿಲೇಟೆಡ್ ಸರ್ವಿಸಸನ್ನು GST ಆ್ಯಂಬಿಟ್ ಒಳಗೆ ಬರುತ್ತೋ ಇಲ್ಲೋ ಅಂತ ತಿಳ್ಕೊಳ್ಳೋದು ಮುಖ್ಯವಾಗುತ್ತೆ. So here you need to know that most of the services come within the ambit of levy of GST. ಅಂದರೆ ಬ್ಯಾಂಕಿಂಗ್ ಇಂಡಸ್ಟ್ರಿ ಅಥವಾ ಫೈನಾನ್ಷಿಯಲ್ ಇಂಡಸ್ಟ್ರಿಯಿಂದ ಏನು ಸರ್ವಿಸಸ್ ಕಸ್ಟಮರ್ಸ್ಗೆ ಕೊಡ್ತಾ ಇದ್ದಾರೆ ಆಲ್ಮೋಸ್ಟ್ ಎಲ್ಲನೂ GST ಅನ್ವಯ ಆಗುತ್ತೆ. ಆದರೆ ಇಲ್ಲಿ ಇನ್ನೊಂದು ನಾವು ನೋಡಬೇಕು ಏನು ಅಂತಂದರೆ ಕೆಲವೊಂದು ಸರ್ವಿಸಸ್ಗಳಿಗೆ ಎಕ್ಸಂಪ್ಷನ್ನು ಕೂಡ ಕೊಟ್ಟಿದ್ದಾರೆ ಬೈ ವೇ ಆಫ್ ನೋಟಿಫಿಕೇಷನ್ ಮುಖಾಂತರ ಕೆಲವೊಂದು ಸರ್ವಿಸಸ್ಗೆ ಎಕ್ಸಂಪ್ಷನ್ನು ಕೂಡ ಕೊಟ್ಟಿದ್ದಾರೆ. ಸೊ ವಿಲ್ ಜಸ್ಟ್ ಹ್ಯಾವ್ ದ ಡಿಸ್ಕಷನ್ ಆನ್ ಫ್ಯೂ ಆಫ್ ದೀಸ್ ಎಕ್ಸಂಪ್ಷನ್ಸ್. GST ಆ್ಯಕ್ಟ್ ಏನು ಹೇಳುತ್ತೆ ಅಂತಂದರೆ ಸರ್ವಿಸಸ್ ಬೈ ವೇ ಆಫ್ ಎಕ್ಸ್ಟೆಂಡಿಂಗ್ ಡೆಪಾಸಿಟ್ಸ್, ಲೋನ್ಸ್, ಅಡ್ವಾನ್ಸಸ್ ಆ್ಯಸ್ ಫಾರ್ ಆಸ್ ದ ಕನ್ಸಿಡ್ರೇಷನ್ ಇಸ್ ರಿಪ್ರೆಸೆಂಟ್ ಬೈ ವೇ ಆಫ್ ಇಂಟ್ರೆಸ್ಟ್ ಆರ್ ಡಿಸ್ಕೌಂಟ್ ಇದು ಎಕ್ಸೆಂಪ್ಟ್ ಆಗುತ್ತೆ. ಅಂದರೆ ಡೆಪಾಸಿಟ್ ಇರ್ಬೋದು, ಲೋನ್ಸ್, ಅಡ್ವಾನ್ಸಸ್ ಏನಿರುತ್ತೆ ಅದರ ಮೇಲೆ ಏನು ಇಂಟ್ರೆಸ್ಟ್ ಮತ್ತು ಡಿಸ್ಕೌಂಟ್ ಏನು ಹಾಕ್ತಾರೆ ಅಂಥ ಸರ್ವಿಸಸ್ಗಳು GST ಆ್ಯಂಬಿಟಲ್ಲಿ ಬರಲ್ಲ. ಆದರೆ ಇದು ಕ್ರೆಡಿಟ್ ಕಾರ್ಡ್ ಸರ್ವಿಸಸನ್ನು ಮಾತ್ರ ಇನ್ವಾಲ್ವ್ ಆಗಲ್ಲ. ಈ ಮಿಕ್ಕಿದ್ದು ಯಾವುದೇ ಡೆಪಾಸಿಟ್ ಇರ್ಬೋದು, ಲೋನ್ ಇರ್ಬೋದು, ಅಡ್ವಾನ್ಸ್ ಇರ್ಬೋದು, ಅದು GST ಒಳಗಡೆ ಬರಲ್ಲ. ಅದೇ ರೀತಿ ಸೇಲ್ ಆರ್ ಪರ್ಚೇಸ್ ಆಫ್ ಫಾರಿನ್ ಕರೆನ್ಸಿ ಅಮಾಂಗ್ ಬ್ಯಾಂಕ್ಸ್ ಆರ್ ಅಥರೈಸ್ಡ್ ಡೀಲರ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಆರ್ ಅಮಾಂಗ್ಸ್ಟ್ ಬ್ಯಾಂಕ್ಸ್ ಆ್ಯಂಡ್ ಸಚ್ ಡೀಲರ್ಸ್, ಇಲ್ಲೂ ಕೂಡ GST ಬರಲ್ಲ. ಎಕ್ಸ್ಚೇಂಜ್ ಬ್ಯಾಂಕ್ ನಡುವೆ, ಡೀಲರ್ಸ್ ನಡುವೆ ಈ ಥರ ಫಾರಿನ್ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ, ಫಾರಿನ್ ಕರೆನ್ಸಿ ಪರ್ಚೇಸ್ ಸೇಲ್ ಆಗ್ತಾ ಇರುತ್ತೆ, ಅಲ್ಲೂ ಕೂಡ GST ಅಟ್ರ್ಯಾಕ್ಟ್ ಆಗಲ್ಲ. ಅದೇ ರೀತಿ ಸರ್ವಿಸಸ್ ಬೈ ಆನ್ ಅಕ್ವೈರಿಂಗ್ ಬ್ಯಾಂಕ್ ಅಂತಂದರೆ ಎನಿ ಬ್ಯಾಂಕಿಂಗ್ ಕಂಪನಿ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇನ್ಕ್ಲೂಡಿಂಗ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಆರ್ ಎನಿ ಅದರ್ ಪರ್ಸನ್ ಹೂ ಮೇಕ್ಸ್ ದ ಪೇಮೆಂಟ್ ಟು ಎನಿ ಪರ್ಸನ್ ಹೂ ಎಕ್ಸೆಪ್ಟ್ ಸಚ್ ಕಾರ್ಡ್.
ಸೊ ಇಲ್ಲಿ ಕಾರ್ಡ್ ಅಂತ ಅಂದಾಗ ನಾವು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಚಾರ್ಜ್ ಕಾರ್ಡ್ ಅಥವಾ ಅದರ್ ಪೇಮೆಂಟ್ ಕಾರ್ಡ್ ಮುಖಾಂತರ ಏನು ನಾವು ಟ್ರಾನ್ಸಾಕ್ಷನ್ಸ್ಗಳನ್ನು ಮಾಡ್ತೀವಿ, ದಿಸ್ ಈಸ್ ರಿಲೇಟಿಂಗ್ ಟು ದ್ಯಾಟ್. ಸೊ ಅಲ್ಲೂ ಕೂಡ ಇಲ್ಲಿ GST ಬರಲ್ಲ. ಹಾಗೆ ಸರ್ವಿಸಸ್ ಬೈ ಬಿಸ್ನೆಸ್ ಫೆಸಿಲಿಟೇಟರ್ ಆರ್ ಬಿಸ್ನೆಸ್ ಕರಸ್ಪಾಂಡೆಂಟ್ ಟು ಅ ಬ್ಯಾಂಕಿಂಗ್ ಕಂಪನಿ ವಿತ್ ರೆಸ್ಪೆಕ್ಟ್ ಟು ಅಕೌಂಟ್ಸ್ ಇನ್ ರೂರಲ್ ಏರಿಯಾ ಬ್ರಾಂಚ್. ಸೊ ಬಿಸ್ನೆಸ್ ಫೆಸಿಲಿಟೇಟರ್ ಅಥವಾ ಬಿಸ್ನೆಸ್ ಕರಸ್ಪಾಂಡೆಂಟ್ ಏನಿರ್ತಾರೆ ಬ್ಯಾಂಕ್ಸ್ದ ಅವರ ದಟ್ ಈಸ್ ರಿಲೇಟೆಡ್ ಟು ರೂರಲ್ ಏರಿಯಾ ಬ್ರಾಂಚ್, ಸೊ ನಾಟ್ ಅರ್ಬನ್ ಏರಿಯಾ ಬ್ರಾಂಚ್. ಸೊ ಇಲ್ಲಿ ಅಂಥ ಸರ್ವಿಸಸ್ಗಳು ಕೂಡ ಎಕ್ಸೆಂಪ್ಟ್ ಆಗುತ್ತೆ. ಅಂದರೆ ಸರ್ವಿಸಸ್ ಆಫ್ ಬಿಸ್ನೆಸ್ ಫೆಸಿಲಿಟೇಟರ್ ಅಥವಾ ಹಾಗಾದರೆ ಬಿಸ್ನೆಸ್ ಫೆಸಿಲಿಟೇಟರ್ ಮತ್ತು ಬಿಸ್ನೆಸ್ ಕರಸ್ಪಾಂಡೆಂಟ್ ಇವತ್ತಿನ ಈ ಬ್ಯಾಂಕಿಂಗ್ ಡೆವಲಪ್ಮೆಂಟಲ್ಲಿ ದೇ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ದೀಸ್ ಪೀಪಲ್ ಬ್ರಿಡ್ಜ್ ಗ್ಯಾಪ್ ಬಿಟ್ವೀನ್ ದಿ ರೂರಲ್ ಎಕಾನಮಿ ಆ್ಯಂಡ್ ದಿ ಬ್ಯಾಂಕಿಂಗ್ ಕಂಪನೀಸ್. ಯಾಕೆಂತಂದರೆ ರೂರಲ್ ಏರಿಯಾವರೆಗೂ ಬ್ಯಾಂಕಿಂಗ್ ಫೆಸಿಲಿಟೀಸ್ ಹೋಗಬೇಕು, ಬ್ಯಾಂಕ್ ರೀಚ್ ಆಗಬೇಕು ಅಂತಂದರೆ ಈ ಮಿಡಲ್ ಮೆನ್ ಏನಿರ್ತಾರೆ, ಬಿಸ್ನೆಸ್ ಫೆಸಿಲಿಟೇಟರ್, ಬಿಸ್ನೆಸ್ ಕರಸ್ಪಾಂಡೆಂಟ್ ಅಂತ ಹೇಳಿ, ಅವರು ತುಂಬ ವೈಟಲ್ ರೋಲನ್ನು ಪ್ಲೇ ಮಾಡ್ತಾರೆ. ಹಾಗಾಗಿ ಗೌರ್ಮೆಂಟಿನ ಇಂಟೆನ್ಷನ್ ಏನಿಲ್ಲಿ ಅಂತಂದರೆ ಬಿಸ್ನೆಸ್ ಫೆಸಿಲಿಟೀಸ್ ರೂರಲ್ ಇಂಡಿಯಾಗೂ ಕೂಡ ತಲುಪಲಿ ಅನ್ನೋ ಉದ್ದೇಶಕ್ಕೆ ಈ ರೂರಲ್ ಏರಿಯಾಸ್ಗೆ ಸರ್ವಿಸಸನ್ನು ತೊಗೊಂಡು ಹೋಗೋದಕ್ಕೆ ಹೆಲ್ಪ್ ಮಾಡೋ ಫೆಸಿಲಿಟೇಟರ್ಸ್ ಅವರಿಗೆ ಎಕ್ಸಮ್ಷನ್ಸನ್ನು ಇಲ್ಲಿ ಕೊಡ್ತಾರೆ. ಸೊ ವಿತ್ ದಿಸ್ ಇಂಟೆನ್ಷನ್ ದಿಸ್ ಎಕ್ಸಮ್ಷನ್ ಹ್ಯಾಸ್ ಬಿನ್ ಗಿವನ್. ಸೊ ದೀಸ್ ಆರ್ ದ ಮೇಜರ್ ಥಿಂಗ್ಸ್. ಹಾಗೆ ನಾವು ಈಗ ಸರ್ವಿಸಸ್ ಒನ್ ಬೈ ಒನ್ ತೊಗೊಂಡಾಗ ಲೈಕ್ ಫಾರ್ ಇಂಟ್ರೆಸ್ಟ್, ಡಿಸ್ಕೌಂಟ್ ಆನ್ ಲೋನ್ಸ್, ಡಿಪಾಸಿಟ್ಸ್ ಆರ್ ಅಡ್ವಾನ್ಸಸ್, ದಿಸ್ ಈಸ್ ಕಂಪ್ಲೀಟ್ಲಿ ಎಕ್ಸೆಂಪ್ಟೆಡ್ ಫ್ರಮ್ GST. ಅದೇ ರೀತಿ ಸರ್ವಿಸಸ್ ಪ್ರೊವೈಡೆಡ್ ಟು RBI, ಸರ್ವಿಸಸ್ RBI ಏನಾದರೂ ಸರ್ವಿಸಸ್ ಕೊಟ್ಟಿದ್ರೆ ಅದು ಟ್ಯಾಕ್ಸೆಬಲ್ ಆಗುತ್ತೆ. ಪ್ರೊಸೆಸಿಂಗ್ ಫೀಸ್ ಆನ್ ಲೋನ್ಸ್ ಈಸ್ ಟ್ಯಾಕ್ಸೆಬಲ್. ಸೊ ಲೋನ್ಸ್ ಅಪ್ಲೈ ಮಾಡಿದಾಗ ಬ್ಯಾಂಕ್ ಅವರು ಪ್ರೊಸೆಸಿಂಗ್ ಫೀಸನ್ನು ತೊಗೊತಾರೆ, ಅದರ ಮೇಲೆ GST ಅಪ್ಲೈ ಆಗುತ್ತೆ. ಡಾಕ್ಯುಮೆಂಟೇಷನ್ ಚಾರ್ಜಸ್, ಏನೇ ಒಂದು ಲೋನ್ ತೊಗೊಳ್ಳಿ, ಅಡ್ವಾನ್ಸಸ್ ತೊಗೊಳ್ಳಿ, ಡಾಕ್ಯುಮೆಂಟೇಷನ್ಸ್ ಆಗುತ್ತೆ. ಸೊ ಅಲ್ಲಿ ಚಾರ್ಜಸ್ ಆಗುತ್ತೆ, ಬ್ಯಾಂಕ್ ತೊಗೊಳುತ್ತೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಚಾರ್ಜಸ್ ತೊಗೊಳುತ್ತೆ. ಸೊ ಅಂಥ ಚಾರ್ಜಸ್ ಆರ್ ಟ್ಯಾಕ್ಸೆಬಲ್ ಆ್ಯಂಡ್ GST ಈಸ್ ಲೆವಿಯಬಲ್. ಸೊ ಅದೇ ರೀತಿ ಇನ್ವಾಯ್ಸ್, ಚೆಕ್ ಆರ್ ಅದರ್ ಸಿಮಿಲರ್ ಡಿಸ್ಕೌಂಟಿಂಗ್, ಚೆಕ್ ಡಿಸ್ಕೌಂಟ್ ಮಾಡ್ಕೊತೀವಿ, ಸೊ ಅಂಥದ್ರಲ್ಲಿ GST ಅಪ್ಲೈ ಆಗಲ್ಲ. ಅದೇ ರೀತಿ ಡಿಮಾಂಡ್ ಡ್ರಾಫ್ಟ್ ಚಾರ್ಜಸ್, DD ತೊಗೊತೀವಿ ನಾವು, ಅಲ್ಲಿ ನಾವು ಚಾರ್ಜಸನ್ನು ತೊಗೊಂಡಾಗ ಒಂದು ಸ್ವಲ್ಪ ಹೆಚ್ಚಿಗೆ ಕೊಡ್ತೀವಿ, ಹೌದಾ? ಸೊ ಅಲ್ಲಿ GST ಈಸ್ ಟ್ಯಾಕ್ಸೆಬಲ್, ಅಂದರೆ ಇಟ್ ಈಸ್ ಚಾರ್ಜಬಲ್ ಟು GST. ಸೊ ಈ ರೀತಿ ಕೆಲವೊಂದು ಸರ್ವಿಸಸ್ಗಳು ಟ್ಯಾಕ್ಸೆಬಲ್ ಇದ್ದರೆ ಕೆಲವು ಎಕ್ಸೆಂಪ್ಟೆಡ್ ಇರುತ್ತೆ. ಸೊ ಸರ್ವಿಸಸ್ ಮೇಜರ್ಲಿ ನಾವು ನೋಡಿದಾಗ ಪ್ರತಿಯೊಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನ ಮೆಜಾರಿಟಿ ಸರ್ವಿಸಸನ್ನು GST ಆ್ಯಂಬಿಟಲ್ಲೇ ತೊಗೊಂಬಂದಿದ್ದಾರೆ. ಆಗಲೇ ಹೇಳಿರುವಂಥ ಇವು ಸೇಲ್ ಆಫ್ ಪರ್ಚೇಸ್ ಆಫ್ ಫಾರಿನ್ ಕರೆನ್ಸಿ ಇರ್ಬೋದು, ಸರ್ವಿಸಸ್ ಬೈ ಅಕ್ವೈರಿಂಗ್ ಬ್ಯಾಂಕ್ ಅಥವಾ ಬಿಸ್ನೆಸ್ ಫೆಸಿಲಿಟೇಟರ್, ಇಲ್ಲಿ ಏನಿದೆ ಇಲ್ಲಿ ಅಷ್ಟೇ GSTಯಿಂದ ಎಕ್ಸಮ್ಷನ್ ಸಿಗುತ್ತೆ. ಇಲ್ಲ ಅಂತಂದರೆ ಮಿಕ್ಕಿದೆಲ್ಲ ಇಲ್ಲಿ ಟ್ಯಾಕ್ಸೆಬಲ್ ಇರುತ್ತೆ. ಸೊ ಇಲ್ಲಿ ಅಗೇನ್ ವಿ ಹ್ಯಾವ್ ಟು ಕನ್ಸಿಡರ್ ದಿ ಪ್ಲೇಸ್ ಆಫ್ ಸಪ್ಲೈ. ಸೊ ಪ್ಲೇಸ್ ಆಫ್ ಸಪ್ಲೈ ಯಾವುದು ಅನ್ನೋದು ಸೆಕ್ಷನ್ 12 ಸಬ್ಸೆಕ್ಷನ್ 12 ಆಫ್ ದಿ IGST ಆ್ಯಕ್ಟ್ ಹೇಳುತ್ತೆ. ಬ್ಯಾಂಕಿಂಗ್ ಸರ್ವಿಸಸ್ಗೆ ಪ್ಲೇಸ್ ಆಫ್ ಸಪ್ಲೈ ಹೇಗಿರಬೇಕು ಅಂತ ಹೇಳಿ. ಇಫ್ ದಿ ರೆಸಿಪಿಯೆಂಟ್ ಲೊಕೇಶನ್ ಎಕ್ಸಿಸ್ಟ್ ಇನ್ ದಿ ರೆಕಾರ್ಡ್ಸ್ ಆಫ್ ದಿ ಸಪ್ಲೈಯರ್, ದ ಪ್ಲೇಸ್ ಆಫ್ ಸಪ್ಲೈ ವಿಲ್ ಬಿ ಲೊಕೇಶನ್ ಆಫ್ ದಿ ರೆಸಿಪಿಯೆಂಟ್. ಸೊ ಯಾರಿಗೆ ಆ ಸರ್ವಿಸಸ್ ಕೊಡ್ತಾ ಇದ್ದಾರೆ ಅವ್ರ ಅಡ್ರೆಸ್ ಈ ರೆಕಾರ್ಡ್ಸಲ್ಲಿ ಇತ್ತು ಅಂತಂದರೆ, ಬ್ಯಾಂಕ್ ಅವ್ರ ಹತ್ರ ಇತ್ತು ಅಂತಂದರೆ, ಅದೇ ಅಡ್ರೆಸ್ ಇಲ್ಲಿ ಲೊಕೇಶನ್ ಆಫ್ ದಿ ರೆಸಿಪಿಯೆಂಟ್ ಆಗುತ್ತೆ, ಅದೇ ಅಡ್ರೆಸ್ ಇಲ್ಲಿ ಪ್ಲೇಸ್ ಆಫ್ ಸಪ್ಲೈ ಆಗುತ್ತೆ. ಆದರೆ ಈ ರೆಸಿಪಿಯೆಂಟ್ ಲೊಕೇಶನ್ ರೆಕಾರ್ಡಲ್ಲಿ ಇಲ್ಲ ಅಂದಾಗ ದೆನ್ ಬ್ಯಾಂಕರ್ ಅಂದರೆ ಸಪ್ಲೈಯರ್ ಲೊಕೇಶನ್ನೇ ಪ್ಲೇಸ್ ಆಫ್ ಸಪ್ಲೈ ಆಗುತ್ತೆ. ಬ್ಯಾಂಕ್ ಎಲ್ಲಿರುತ್ತೆ, ಆ ಇನ್ಸ್ಟಿಟ್ಯೂಷನ್ ಎಲ್ಲಿದೆ, ಅದೇ ಪ್ಲೇಸ್ ಆಫ್ ಸಪ್ಲೈ ಅಂತ ಆಗುತ್ತೆ. ಅಂದರೆ ಕಸ್ಟಮರ್ ಅಡ್ರೆಸ್ ಲೊಕೇಶನ್ ಬ್ಯಾಂಕ್ ಅವ್ರ ಹತ್ರ ಇತ್ತು ಅಂತಂದರೆ ಕಸ್ಟಮರಿನ ಅಡ್ರೆಸ್ಸು ಲೊಕೇಶನ್ನು ಪ್ಲೇಸ್ ಆಫ್ ಸಪ್ಲೈ ಆಗುತ್ತೆ. ಆ ಲೊಕೇಶನ್ ಅಥವಾ ಅಡ್ರೆಸ್ ಇಲ್ಲ ಅಂದಾಗ ಬ್ಯಾಂಕಿನ ಅಡ್ರೆಸ್ಸೇ ಪ್ಲೇಸ್ ಆಫ್ ಸಪ್ಲೈ ಆಗುತ್ತೆ. ಓಕೆ, ಸೊ ದಿಸ್ ಹ್ಯಾಸ್ ಟು ಬಿ ಕನ್ಸಿಡರ್ಡ್ ಅಟ್ ದ ಟೈಮ್ ಆಫ್ ಲೇವಿ ಆಫ್ GST. ಸೊ GST ಪ್ಲೇಸ್ ಆಫ್ ಸಪ್ಲೈ ಮೇಲೆ ಎಲ್ಲಿರುತ್ತೆ ಅಲ್ಲಾಗೋದ್ರಿಂದ ಇದನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಓಕೆ, ಸೊ ದಿಸ್ ವಾಸ್ ರಿಲೇಟಿಂಗ್ ಟು ಫೈನಾನ್ಷಿಯಲ್ ಸರ್ವಿಸಸ್.
Now, at the last one, intermediary pooling services. So these are the services relating to funds arrangement like insurance, lotteries or gambling, where service provider collects funds from a range of persons and allocates the pool to selected participants in the arrangements. ಓಕೆ, ಸೊ ಇಂಟರ್ಮೀಡಿಯರಿ ಪೂಲಿಂಗ್ ಸರ್ವಿಸಸ್ ಏನು ಅಂತಂದರೆ, ಇದನ್ನು ನಾವು ಇನ್ಶೂರೆನ್ಸು, ಲಾಟ್ರೀಸ್, ಗ್ಯಾಂಬ್ಲಿಂಗಲ್ಲಿ ನೋಡ್ತೀವಿ. ಇಲ್ಲಿ ಏನಾಗುತ್ತೆ, ಒಬ್ಬ ಪರ್ಸನ್ ಅಥವಾ ಸರ್ವಿಸ್ ಪ್ರೊವೈಡರ್ ಏನು ಮಾಡ್ತಾನೆ, ತುಂಬ ಜನರಿಂದ ಫಂಡ್ಸನ್ನು ಕಲೆಕ್ಟ್ ಮಾಡಿಕೊಂಡು ಪೂಲಿಂಗ್ ಅಂತ ಅದಕ್ಕೆ ಕರಿತೀವಿ. ಯಾಕಂತಂದರೆ ಚಿಕ್ಕ ಅಮೌಂಟಿನಲ್ಲಿ ತುಂಬ ಜನರಿಂದ ಪರ್ಸನ್ಸ್ಗಳಿಂದ ಅಮೌಂಟನ್ನು ಕಲೆಕ್ಟ್ ಮಾಡಿಕೊಂಡು ಆ ಅಮೌಂಟನ್ನು ಒಂದು ಕಡೆ ಇನ್ವೆಸ್ಟ್ ಮಾಡಿ ಅದನ್ನು ಯಾವಾಗ ಯಾರಿಗೆ ಅವಶ್ಯಕತೆ ಇರುತ್ತೋ ಆ ಟೀಮಲ್ಲಿ ಅವರಿಗೆ ಅದನ್ನು ಅಲೋಕೇಟ್ ಮಾಡ್ತಾರೆ. ಸೊ ಇನ್ ಕೇಸ್ ಆಫ್ ಇನ್ಶೂರೆನ್ಸ್, ಅ ಫೈನಾನ್ಷಿಯಲಿ ಇಂಟರ್ಮೀಡಿಯರಿ ಪೂಲ್ ಕಾಂಟ್ರಿಬ್ಯೂಟ್ಸ್ ಫ್ರಮ್ ದಿ ಪಾಲಿಸಿ ಹೋಲ್ಡರ್ಸ್. ಸೊ ಇನ್ಶೂರೆನ್ಸ್ ಅಂತ ನಾವು ತೊಗೊಂಡಾಗ, ಸೊ ಇನ್ಶೂರೆನ್ಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಇಂಟರ್ಮೀಡಿಯರಿ ಪೂಲಿಂಗ್ ಸರ್ವಿಸಸ್. ಸೊ ಇನ್ಶೂರೆನ್ಸ್ ಅಂತ ತೊಗೊಂಡಾಗ ಇನ್ಶೂರೆನ್ಸ್ ಕಂಪನಿ ಏನು ಮಾಡುತ್ತೆ, ಪಾಲಿಸಿ ಹೋಲ್ಡರ್ಸ್ ಇಂದ ಕಾಂಟ್ರಿಬ್ಯೂಷನನ್ನು ತೊಗೊತಾ ಹೋಗುತ್ತೆ. ಸೊ ಯಾರಿಗೆ ಲಾಸ್ ಆಗುತ್ತೆ ಅದೇ ಅಮೌಂಟಿಂದ ಆ ಲಾಸ್ ಆದವ್ರಿಗೆ ಆ ಅಮೌಂಟನ್ನು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಸೊ GST ಈಸ್ ಎಕ್ಸೆಂಪ್ಟೆಡ್ ಫಾರ್ ಇನ್ಶೂರೆನ್ಸ್ ಸರ್ವಿಸಸ್ ಫಾರ್ ಟೆಕ್ನಿಕಲ್ ರೀಸನ್ಸ್. ಸೊ ಟೆಕ್ನಿಕಲ್ ರೀಸನ್ಸ್ಗಳಿಂದ GST ಎಕ್ಸೆಂಪ್ಟ್ ಆಗಿದೆ ಇನ್ಶೂರೆನ್ಸ್ ಸರ್ವಿಸಸ್ ಮೇಲೆ. ಓಕೆ, ಬಟ್ ಅದರ್ ಸರ್ವಿಸಸ್ ಲೈಕ್ ಗ್ಯಾಂಬ್ಲಿಂಗ್, ಲಾಟ್ರೀಸ್, ಇಲ್ಲಿ GST ಎಕ್ಸೆಂಪ್ಟ್ ಆಗಲ್ಲ, ಇಲ್ಲಿ GST ಅಪ್ಲೈ ಆಗುತ್ತೆ. ಆದರೆ ಇನ್ಶೂರೆನ್ಸ್ಗಷ್ಟೇ GST ಈಸ್ ಎಕ್ಸೆಂಪ್ಟೆಡ್. ಓಕೆ, ಸೊ ದಿಸ್ ವಾಸ್ ದಿ categories of exemptions which we need to study under GST. So rest of the things we'll take it in the next video. Thank you.